ಕನ್ನಡ ಚಿತ್ರರಂಗದಲ್ಲಿ ಹೊಸಬರೇ ಹೆಚ್ಚಾಗಿ ಸೇರಿ ನಿರ್ಮಿಸಿರುವ ಸೀಟ್ ಎಡ್ಜ್ ಚಲನಚಿತ್ರವು ಇದೇ ತಿಂಗಳ 30ರಂದು ರಾಜ್ಯಾದ್ಯಂತ ಬಿಡುಗಡೆಯಾಗಲಿದೆ. ಎಲ್ಲರೂ ಚಿತ್ರಮಂದಿರಗಳಿಗೆ ತೆರಳಿ ಸಿನಿಮಾ ವೀಕ್ಷಿಸಿ ಪ್ರೋತ್ಸಾಹಿಸಬೇಕೆಂದು ಚಿತ್ರದ ನಾಯಕ ನಟ ಸಿದ್ದು ಮೂಲಿಮನಿ ಮನವಿಯನ್ನ ಮಾಡಿದರು. ಸೀಟ್ ಎಡ್ಜ್ ಒಂದು ಕಾಮಿಡಿ ಹಾರರ್ ಚಿತ್ರವಾಗಿದ್ದು, ಬ್ಲಾಗರ್ ಕಥೆಯಾಧಾರಿತವಾಗಿ ಕನ್ನಡದಲ್ಲಿ ಇದೇ ಮೊದಲ ಪ್ರಯತ್ನವಾಗಿದೆ. ಬ್ಲಾಗರ್ ಮಾಡಿದ ಹುಚ್ಚಾಟಗಳು ಅನಾಹುತಗಳಿಗೆ ಹೇಗೆ ದಾರಿ ಮಾಡಿಕೊಡುತ್ತವೆ ಎಂಬ ಕುತೂಹಲಕರ ಅಂಶಗಳಿದ್ದು, ಪೋಸ್ಟ್ ಹಂಟಿಂಗ್ ಕಂಟೆಂಟ್ ಅನ್ನ ಹೊಸ ರೀತಿಯಲ್ಲಿ ಬಳಸಲಾಗಿದೆ. ಹಾಸ್ಯ, ಭಯ ಹಾಗೂ ರೋಚಕತೆಯ ಸಮತೋಲನ ಹೊಂದಿರುವ ಈ ಚಿತ್ರ ಪ್ರೇಕ್ಷಕರಿಗೆ ಸಂಪೂರ್ಣ ಮನರಂಜನೆಯನ್ನ ನೀಡಲಿದೆ ಎಂದು ನಟ ಸಿದ್ದು ಮೂಲಿಮನಿ ಹೇಳಿದರು. ಅವ್ರಿಗೆ 2 hours ಆಫ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಹಾಗೆ ಒಂದು ಏನು ಸಂದೇಶ ಅಂತ ಹೇಳ್ಬೋದು ಅಂದರೆ, ವ್ಲಾಗರ್ಸ್ ಆಗಿ ಸಾಕಷ್ಟು ಜನ ಅವರ ಒಂದು ಪ್ರಯತ್ನಗಳು ಏನಿರುತ್ತೆ ಅದನ್ನು ನೋಡ್ಕೊಂಡು ಮಾಡಲಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಸಮಟೈಮ್ಸ್ ಕೆಲವು ಹುಚ್ಚಾಟಗಳಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ, ಅವ್ರಿಗೂ ತೊಂದರೆಗಳಾಗುತ್ತೆ. ಸೊ ಈ ಒಂದು ಸಂದೇಶ ಹೇಳ್ಬೋದು. ಯಾಕಂದರೆ ಈಗ ನೀವೇ ನೋಡ್ಬೋದು, ನಮ್ಮ ಇಂಡಿಯಾದಲ್ಲಿ AI ಕ್ರಿಯೇಷನ್ಸ್ ಬಗ್ಗೆ ಸಾಕಷ್ಟು ವಿಷಯಗಳು ಚರ್ಚೆಗಳಾಗ್ತಾ ಇದೆ. AI ಸಮ್ಮಿಟ್ ಕೂಡ ಆಗ್ತಾ ಇದೆ ಇಲ್ಲಿ. ಸೊ ಈಗ AI ಆಗಿರ್ಬೋದು ಅಥವಾ ಕಾಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಅದು ಮತ್ತೊಂದು ಲೆವೆಲ್ಗೆ ಹೋಗಿದೆ. ಸಿನಿಮಾಗಳಿಗಿಂತ ಜಾಸ್ತಿ ಬ್ಲಾಗ್ಸ್ನ ನೋಡ್ತಾ ಇದ್ದಾರೆ. ಸೊ ಹಾಗೆ ನಾವು ಸಿನಿಮಾ ಒಳಗಡೆ ಒಂದು ವ್ಲಾಗರ್ದು ಒಂದು ಕತೆ ಇಟ್ಕೊಂಡು ಇದರಲ್ಲಿ ಒಂದು ಸಂದೇಶ, ಚಿಕ್ಕ ಸಂದೇಶ, ಅದರ ಹೆಚ್ಚಿನ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಸರ್. ಸರ್ ಸಾಂಗ್ಸ್ ಇದರಲ್ಲಿ 3 ಮೇಜರ್ ಸಾಂಗ್ಸ್ ಇದೆ. ಆಕಾಶ್ ಪರ್ವ ಅಂತ ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೆ. ಒಂದು ಹಾಡನ್ನ ಅರ್ಮಾನ್ ಮಲಿಕ್ ಅವರು ಹಾಡಿದ್ದಾರೆ, ಒಂದು ಹಾಡನ್ನ ಟಿಪ್ಪು ಅವರು ಹಾಡಿದ್ದಾರೆ, ಇನ್ನೊಂದು ಹಾಡು ಸಿದ್ಧಾರ್ಥ ಬೆಲ್ಮನ್ ಅವರು ಹಾಡಿದ್ದಾರೆ. 3 ಹಾಡುಗಳಿದೆ ಸರ್. ನಾವು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಹಾಗೆ ಕುದುರೆಮುಖ ಒಂದಿಷ್ಟು ಪ್ಲೇಸಸ್ ಮಾಡಿದ್ದೀವಿ. ಮೇಜರ್ ಸೀಕ್ವೆನ್ಸಸ್ ಎಲ್ಲ ಇಲ್ಲೇ ನಡೆದಿದೆ. ಮೇಜರ್ ಸೀಕ್ವೆನ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರ್ ಮತ್ತು ಮೈಸೂರಲ್ಲಿ ಮಾಡಿದ್ವಿ ಸರ್. ಇದೇ ಜನವರಿ 30ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ಇದರದ್ದು ಡಿಸ್ಟ್ರಿಬ್ಯೂಷನ್ ಸರ್, ಸರ್ ಸಿನಿಮಾಗಳಲ್ಲಿ ಯೂಶಲಿ ಏನಾಗುತ್ತೆ, ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತ ಹೇಳ್ತಾರೆ, ಅಥವಾ ಕುರ್ಚಿಯ ತುದಿಗೆ ತರಿಸುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಸೀಟ್ ಎಡ್ಜಿಗೆ ಬಂದ್ವಪ್ಪ ಸಿನಿಮಾ ನೋಡ್ತಾ ಅಂತ. ಸೊ ನಮ್ಮ ಸಿನಿಮಾ ಒಳಗಡೆ ಹಾರರ್ ಹಾಗೆ ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇರೋದ್ರಿಂದ, ಸಿನಿಮಾ ಒಳಗಡೆ ನಾನು ವ್ಲಾಗರ್ ಆಗಿರೋದ್ರಿಂದ, ಸೊ ಸೀಟ್ ಎಡ್ಜ್ಗೆ ಬರುವಂಥ ಎಷ್ಟೋ ವಿಷಯಗಳಿದೆ. ಹಾಗೆ ಆ ಸೀಟ್ ಎಡ್ಜ್ ಅನ್ನೋದನ್ನು ನಾವು ಇಂಟಿಗ್ರೇಟ್ ಕೂಡ ಮಾಡಿದ್ವಿ ಸಿನಿಮಾ ಒಳಗಡೆ. ಅಂದರೆ ವ್ಲಾಗರು ಅವನ ಚಾನಲ್ ಹೆಸರು ಹೆಂಗೆ ನೀಡ್ತಾನೆ ಆ ಥರದ್ದೆಲ್ಲ ಒಂದಿಷ್ಟು ವಿಷಯ ಇಂಟಿಗ್ರೇಟ್ ಮಾಡಿದ್ವಿ. ಹಾಗಾಗಿ ಸೀಟ್ ಎಡ್ಜ್ ಅನ್ನೋ ಒಂದು ಹೆಸರು ಇಟ್ಕೊಂಡಿದ್ವಿ, ಆಪ್ಟ್ ಆಗಿರುತ್ತೆ ಅಂತ. ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದ ನಾಯಕಿ ರವೀಕ್ಷಾ ಶೆಟ್ಟಿ, ನಿರ್ಮಾಪಕ ಗಿರಿಧರ್ ಇತರರು ಉಪಸ್ಥಿತರಿದ್ದರು.